ಬಾಂಗ್ಲಾದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್. ಭಾರತದಲ್ಲಿ ಇವನಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಗುತ್ತೆ. ये आधार कार्ड बनाने के लिए कितना पैसा दिया? 1500 रुपए दिया। हाँ? 1500। 1500 ರೂಪಾಯಿ ಕೊಟ್ರೆ ಅವರೇ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ. ನಮ್ ದೇಶದ ಭದ್ರತೆ. ಪ್ಯಾನ್ ಕಾರ್ಡ್ ಇದೆ, ಒಂದು ವೋಟರ್ ಐಡಿ. ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ. ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ. ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ 4.5 ಲಕ್ಷ ಲೋನ್ ಆಗುತ್ತೆ. ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತಿರಲ್ರಿ ಏನಾರು? ನಾಚಿಕೆ ಆಗಲ್ವಾ ನಿಮಗೆ? ಹೆಂಗ್ ಕೊಟ್ರಿ? ಏನಿತ್ತು? ಏನ್ ಪ್ರೂಫ್ ಇತ್ತು? ಅವನ ಹತ್ರ ಮನೆ ಇತ್ತ, ಆಸ್ತಿ ಇತ್ತ, ಅಂತಸ್ತಿತ್ತ? ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ. ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು. ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ. ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೇ ಸೇಮ್ ಡಾಕ್ಯುಮೆಂಟ್. ಸರ್ವೆ ಮಾಡಿದ್ದಾರೆ, ಇಲ್ಲಿಗೆ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವ್ರು ಬಾಂಗ್ಲಾದವರು ಅಂತ? ನೋಡಿ, ಇಲ್ಲೆಲ್ಲ ಇರೋದು ಅಕ್ರಮ ಬಾಂಗ್ಲಾ ವಲಸಿಗರೆ. आप कहाँ का है? बांग्लादेश। कितना साल हुआ भारत में आके? 1 साल हुआ। आप बैठिए सभी, 1 मिनट। आप कहाँ का है सभी? चाचा, आप कहाँ का है? हाँ, जोर से बोलना है ना। हाँ, बांग्लादेश का है। कितना आदमी है इधर? पूरा परिवार है क्या आपका? पूरा परिवार है। ಇಲ್ಲಿ ನೋಡಿ, ಈ ಮನೆಗೂ ಕೂಡ, ಪ್ರತಿ ಮನೆಗೂ ಕೂಡ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಂದ ಪ್ರತಿ ಮನೆಗೂ ಕೂಡ ಸ್ಟಿಕ್ಕರ್ ಹಾಕಿದ್ದಾರೆ. ನೀವು ಆ ಸ್ಟಿಕ್ಕರ್ ನ ತಗೊಳ್ಳಿ. ಸರ್ವೆ ಮಾಡಿದ್ರಲ್ಲ, ಜಾತಿ ಗಣತಿ ಸರ್ವೆ ಮಾಡಿದ್ದಾರೆ, ಇಲ್ಲಿಗೆ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವ್ರು ಬಾಂಗ್ಲಾದವರು ಅಂತ? ಆಪ್ ಕಾಂಕ ಬಾಂಗ್ಲಾದೇಶ್ ಕಾ. ಇಲ್ಲಿ ನೋಡಿ, ಇವನು ಬಾಂಗ್ಲಾದವನು. ಬಾಂಗ್ಲಾದಿಂದ ಇಲ್ಲಿಗೆ ಬಂದು ಇಲ್ಲಿರೋರೆಲ್ಲ ಯಾರು? वो घर में है ना, वो कौन कौन है? पूरा हमारा आदमी बांग्लादेश का कौन है? पूरा फैमिली है क्या आपका? फैमिली है। ಇಲ್ಲಿ ನೋಡಿ ಸ್ನೇಹಿತರೆ, ಇದು ಇವಂದು ನಾಮ್ ಕ್ಯಾ ಆಪ್ಕಾ? ನಹೀಮ್. ಇದು ನಹೀಮ್ದು ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್. ಅವನು ಬಾಂಗ್ಲಾದೇಶದಲ್ಲಿ ಕಟ್ಟಿರ್ತಕ್ಕಂತ ಎಷ್ಟನೇ ತಾರೀಕು? 2 ಸೆಪ್ಟೆಂಬರ್ 2019 ಪೇ ಮಾಡಿರೋದು ಬಾಂಗ್ಲಾದಲ್ಲಿ. ಆಮೇಲೆ ನಿಮಗೆ ಇನ್ನೂ ತೋರಿಸ್ತೀನಿ. आपका ಬರ್ತ್ ಸರ್ಟಿಫಿಕೇಟ್ ತಾನಾ ಇದರ್? ಏ ನಹೀಮ್ ಕಾ ಬರ್ತ್ ಸರ್ಟಿಫಿಕೇಟ್ ಬಾಂಗ್ಲಾ ಕಾ. ಬಾಂಗ್ಲಾದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ. ಭಾರತದಲ್ಲಿ ಇವನಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಗುತ್ತೆ. ಇದರಲ್ಲಿ ಬೇರೆ ನಂಬರ್, ಫೋನ್ ನಂಬರ್, ಇದರಲ್ಲಿ ಬೇರೆ ಫೋನ್ ನಂಬರ್. नहीम, ये आधार कार्ड बनाने के लिए कितना पैसा दिया? 1500 रुपए दिया। हाँ? 1500 दिया तो आधार कार्ड बनाते हैं क्या? आधार कार्ड बनाने के लिए क्या लिया आपका पास? सिर्फ हमारा नाम लिया, हाँ, बस उतना। साइन किया है, फिंगर दिया है। ये एड्रेस कौन दिया? ये एड्रेस में बना हुआ बोल के कौन दिया? ये एड्रेस जो बनाया वही दे दिया। वही बनाया. ನೋಡಿ, ಅವರೇ ಮಾಡಿದ್ದಾರೆ. 1500 ರೂಪಾಯಿ ಕೊಟ್ರೆ ಅವರೇ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ. ನಮ್ ದೇಶದ ಭದ್ರತೆ. ನಿಮಗೆ ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ. ಪ್ಯಾನ್ ಕಾರ್ಡ್ ಇದೆ, ಒಂದು ಪ್ಯಾನ್ ಕಾರ್ಡ್ ಇದೆ. ಅಷ್ಟೇ ಅಲ್ಲ, ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಶಾಕಿಂಗ್. ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ, ಆ ಬ್ಯಾಂಕ್ ಪಾಸ್ಬುಕ್. ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ. ನಾವು ಇಲ್ಲಿ ಲೋನ್ ತಗೋಬೇಕು, ನಮಗೆ ಲೋನ್ ಬೇಕು ಅಂತಂದ್ರೆ ಎಷ್ಟೆಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ 4.5 ಲಕ್ಷ ಲೋನ್ ಆಗುತ್ತೆ ಗಾಡಿ ತಗೊಳ್ಳೋದಕ್ಕೆ. ಭಾರತ್ का ड्राइविंग लाइसेंस है क्या? ड्राइविंग लाइसेंस ಇಲ್ಲ. आपका गाड़ी मिला? गाड़ी कौन सा लिया? लगेज गाड़ी लिया। डाउन पेमेंट कितना? 30,000 दिया। 30,000, 30,000 ರೂಪಾಯಿ ಡೌನ್ ಪೇಮೆಂಟ್. EMI कितना? 9,000. 9,000 ರೂಪಾಯಿ EMI. ಬಜಾಜ್ ಫೈನಾನ್ಸ್ ನವರು ಯಾವ ಮಟ್ಟಕ್ಕೆ ನಮ್ಗಳಿಗಾದ್ರೆ, ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತಿರಲ್ರಿ ಏನಾರು? ನಾಚಿಕೆ ಆಗಲ್ವಾ ನಿಮಗೆ? ಹೆಂಗ್ ಕೊಟ್ರಿ? ಏನಿತ್ತು? ಏನ್ ಪ್ರೂಫ್ ಇತ್ತು? ಅವನ ಹತ್ರ ಮನೆ ಇತ್ತ, ಆಸ್ತಿ ಇತ್ತ, ಅಂತಸ್ತಿತ್ತ? ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ. ಆದ್ರೂ ಅವರಿಗೆ ಲೋನ್ ಸಿಕ್ತು. 1,500 ಕೊಟ್ರೆ ಆಧಾರ್ ಕಾರ್ಡ್ ಸಿಗುತ್ತೆ, ಬ್ಯಾಂಕ್ ಅಕೌಂಟ್ ಮಾಡ್ಕೋಬಹುದು, ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ. ಎಲ್ಲಿಗೆ ಹೋಗ್ತಾ ಇದೆ ಕರ್ನಾಟಕ? ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಕರ್ನಾಟಕನ? आप बांग्ला से भारत को कैसा आया? बॉर्डर से है। हाँ? बॉर्डर से कैसा आया? किस में आया? नाइट में आया है, लेकिन फर्स्ट टाइम है, लेकिन तो मालूम नहीं। ನೈಟ್ ಅಲ್ಲಿ ಬಂದ್ರಂತೆ. ಇಲ್ಲಿರೋ ಅಷ್ಟು ಜನ ಇಲ್ಲಿಗೆ ಬಂದು ಕರ್ನಾಟಕ ಹಿಂದುಳಿದ ವರ್ಗದಿಂದ ನೀವು ಸರ್ವೆ ಮಾಡೋಗಿದ್ದೀರಿ. ಅವನು ಎಲ್ಲಿ ಅವನು ಅಂತ ನಿಮ್ ಕಣ್ಣಿಗೆ ಬಿದ್ದಿಲ್ವಾ? ಅಥವಾ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ ನೀವು? एक कौन है? वाइफ किधर है?
नाम क्या है? लक्की बहन, लक्की बहन थोड़ा आइए। आप लक्की है ना? ये किसका है? ये लक्की है। आप बांग्ला से बेंगलुरु आके कितना साल हुआ? वही एक साथ हाँ? एक साथ एक ही साथ आ गया। ये पूरा वो अंदर कौन कौन है? मम्मी पापा और बहन। मम्मी पापा बहन है। आप जा सकते हैं, अंदर जाइए, आराम से बैठिए। ಅವರಿಗೆ ತೊಂದರೆ ಕೊಡೋದಕ್ಕಿಂತ ನನ್ನ ದೇಶದ ಭದ್ರತೆ ಬಗ್ಗೆ ನಾವು ಫಸ್ಟ್ ಮಾತಾಡ್ಕೋಬೇಕಾಗಿದೆ. ವೋಟರ್ ಐ ಡಿ ಯಾರು ವೋಟರ್ ಐಡಿ ಮಾಡ್ಕೊಟ್ರು ಇವರಿಗೆ? ನೋಡಿ, 2 ಫೋನ್ ನಂಬರ್ ತಗೊಂಡಿದ್ದಾನೆ, ನಮಗೆ ಒಂದು ಫೋನ್ ನಂಬರ್ ಸಿಗೋದಿಲ್ಲ ತಂಬ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ. ಇಲ್ಲಿ ನೋಡಿ, ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು. ಈಗೇನಾಗುತ್ತೆ, ಅವನಿಗೆ ಐಡೆಂಟಿಟಿ ಇರಲಿಲ್ಲ, ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇದು ಯಾರು? ಅನಿಕಾ ಯಾರು? गाँव चला गया। कौन है? ये हमारा फ्रेंड शिल्प में था, हाँ, वो अभी गाँव चला गया। अभी गांव बोले तो कौन सा है? हमारा बांग्लादेश में चला गया। ಬಾಂಗ್ಲಾದೇಶ್ में चला गया. ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರು. ಈಗ ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೇ ಸೇಮ್ ಡಾಕ್ಯುಮೆಂಟ್. ಎಲ್ಲರೂ ಬಾಂಗ್ಲಾದವರು, ಆದ್ರೆ ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ, ಪ್ಯಾನ್ ಕಾರ್ಡ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ, ಲೋನ್ ಸಿಗುತ್ತೆ, ಗಾಡಿ ಸಿಗುತ್ತೆ. ಕಿತ್ತನಾ ಸಾಲ್ ಸೆ ಇದರ್ ಗಾಡಿ ಚಲಾ ರೇ? गाड़ी लिए 2 साल हो गया। 2 साल 2 ವರ್ಷದಿಂದ ಗಾಡಿ ಓಡಿಸ್ತಿದ್ದಾನೆ. कोई भी पुलिस पकड़ा? अभी नया गाड़ी लिए ना, इसलिए नहीं पकड़ रहे हैं। पुराना गाड़ी तो पकड़ लेते हैं। 2 ವರ್ಷದಿಂದ ಅವನ್ ಗಾಡಿನ ಯಾರು ಹಿಡ್ದಿಲ್ಲ. ಹಿಂಗಿದೆ ಪರಿಸ್ಥಿತಿ. ಕರ್ನಾಟಕ ಸರ್ಕಾರ ನಿಮ್ ಕೈಲಿ ಆದ್ರೆ ನಡೆಸಿ, ಕೇಂದ್ರದ ಮೇಲೆ ಹಾಕೊಂಡ್ ಕುತ್ಕೋಬೇಡಿ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ, ಪ್ರತಿ ಮನೆಗೆ ನುಗ್ಗಿ ನಾವು ಬಾಂಗ್ಲಾದೇಶದವ್ರನ್ನ ಆಚೆಗೆ ಹಾಕ್ತಿವಿ. ಆಟ ಆಡ್ಕೊಂಡು ಕುಂತಿದ್ದೀರಿ ಆಧಾರ್ ಕಾರ್ಡ್ ಮಾಡ್ಕೊಟ್ಕೊಂಡು. ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ, ದಯವಿಟ್ಟು ಕೂಡಲೇ ನೀವು ಕ್ರಮ ಜರುಗಿಸಬೇಕು.